ಹೇ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಬೆಳಿಗ್ಗೆ ನಾನು ಲಾಗನ್ನು ಮಾಡ್ತಿದ್ದೇನೆ ಅಂತ. ಸೊ ಜ್ಯೋತಿಷ್ಯಾಲಯಕ್ಕೆ ಬಂದಿದ್ದೆ. ಮೊನ್ನೆ ಗ್ರಹಣ ಇತ್ತಲ್ಲ, ಸೊ ಹಾಗೆ ಮುಂಚೆದು ತಡೆ ಎಲ್ಲ ಬೆಸ್ಟ್ ಆಗಿದೆ. ಸೊ ಹಾಗಾಗಿ ನಾವು ಕರ್ಕೊಂಡು ಬಂದರು. ಹಾಗೆ ಇವಾಗ ಎಲ್ಲ ಸಿಕ್ಕಿತ್ತು, ನಾನು ಹೋಗೋದು ಆಗ ಮಾಡುವ ಅಂತಿದ್ದೆ. ಮತ್ತು ಚಾನಲ್ ಒಂಥರ ಆಯಿತು ಮಾಡಲಿಕ್ಕೆ, ಲಾಗ್ ಮಾಡಲಿಕ್ಕೆ. ಹಾಗೆ ಇನ್ನು ಹೊರಟದ್ದು 6:45ಕ್ಕೆ ಎದ್ದು ಅಲ್ಲಿಗೆ ರೆಡಿಯಾಗಿ ಬಾ ಅಂತ ಹೇಳಿದರು. ಬಟ್ ನಾನು ಹೇಳುವಾಗಲೇ 6:45 ಆಗಿತ್ತು. ಮತ್ತು ಬೇಗ ಮುಖೆಲ್ಲ ತೊಳೆದು ಬೇಗ ಹೊರಟು ಬಂದದ್ದು. ಹಾಗೆ ಚಾಯ್ ಎಲ್ಲ ಇನ್ನಾಗಬೇಕು, ಮತ್ತು ನನ್ನದು ಎಲ್ಲ ಡೈಲಿ ಕೆಲಸ ಎಲ್ಲ ಇನ್ನೂ ಆಗಬೇಕಷ್ಟೆ. ನಾನು ಬೇಗ ಮನೆಗೆಲ್ಲ ಬಂದು ಮತ್ತು ಕಾಲೇಜಿಗೆ ಬೇಗ ಹೊರಟೆ. ಆದರೂ ಸಹ ನನ್ನ ಫ್ರೆಂಡಿಗೆ ಬಸ್ ಮಿಸ್ ಆಗ್ತದಾ ಅಂತ ಏನೋ ಭಯದಲ್ಲಿದ್ದೆ. ಬಟ್ ಅವಳು ಕೂಡ ಸಿಕ್ಕಿದ್ಲು. ಹೆಲೋ ಗೈಸ್, ನಾವು ಬಂದ್ವಿ ಅಂತ ಕಾಲೇಜಿಗೆ ಬಂದು ನಮ್ಮದು ಯೂನಿವರ್ಸಿಟಿಗೆ ಅರ್ಜಿ ಹಾಕಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಸ್ವಲ್ಪ ಇಶ್ಯೂ ಆಗಿತ್ತು ನಮ್ಮದು ಮಾರ್ಕ್ ಕಾರ್ಡಿದ್ದು, ಹಾಗೆ ಆಗಲಿಲ್ಲ ಅಂತ. ಹಾಗೆ ನನಗೆ ಮನೆಗೆ ಹೋಗಿ ಇದುಂಟಲ್ಲ ಜ್ಯೋತಿಷ್ಯ ಕೇಂದ್ರ, ಅಲ್ಲಿಂದ ಮನೆಗೆ ಹೋಗಿ ಮತ್ತೆ ಹೊರಡಿಕೊಂಡು ಬರುವಾಗ ಲೇಟ್ ಆಯಿತು. ಹಾಗೆ ಇವಾಗ ನಾನು ಲಾಗ್ ಕಂಟಿನ್ಯೂ ಮಾಡ್ತಿದ್ದೇನೆ. ಆಗ ಮಾಡಿದೆ, ಬಟ್ ವಾಯ್ಸ್ ಎಲ್ಲ ಕೊಡಲಿಕ್ಕೆ ಆಗಲಿಲ್ಲ. ಮನೆಗೆ ಹೋಗಿ ವಾಯ್ಸ್ ಕೊಡಬೇಕಷ್ಟೇ. ಹಾಗೆ ನಾನು ಮತ್ತು ನನ್ನ ಫ್ರೆಂಡ್ ಬಂದಿದ್ದು ಇಲ್ಲಿಗೆ. ಹಾಗೆ ಕಾಲೇಜಲ್ಲಿ ಯಾರಿಲ್ಲ, ಅಂದರೆ ಕೌನ್ಸ್ಲಿಂಗ್ ಎಲ್ಲ ಹಾಕ್ತಾಯಿದ್ದಾರೆ, ಹಾಗಾಗಿ ಕಷ್ಟ ಆಗ್ತದಂತೆ. ಹಾಗೆ ಸ್ಟ್ರೆಂತ್ ಕೂಡ ಭಾರಿ ಕಡಿಮೆ ಉಂಟು. ಎಲ್ಲರೂ ಆಟಾಡ್ತಿದ್ದಾರೆ, ಅಂದರೆ ಲೆಕ್ಚರ್ಸನ್ನೆಲ್ಲ ಕೌನ್ಸ್ಲಿಂಗ್ ಹಾಕಿದ್ದಾರೆ. ಹಾಗೆ ಹಾಯ್, ಹೇಗೆ ಇದು ನಂದು ಅಂಗನವಾಡಿಯಿಂದ ಫ್ರೆಂಡ್ ಆಯಿತಾ ನಾವಿದ್ದು. ಇವಾಗ ತುಂಬ ಟೈಮ್ ಆಯಿತು ಸಿಗದೆ, ತುಂಬ ಅಲ್ಲ, ಒಮ್ಮೆ ಪಂಚಕ್ಕೆ ಹೋದರೆ ಸಿಗ್ತಾ ಇರ್ತೇವೆ. ಹಾಗೆ ಇವತ್ತು ಮಾರ್ಕಾಡಿ ಇವಳು ತುಂಬ ಖುಷಿ ಆಯಿತಾ, ಅಂದರೆ ನನ್ನನ್ನು ಹೀಗೆ ನೋಡಬೇಕು, ಅದು ನನಗೆ ಖುಷಿ ಆಗೋದು. ಹಾಗೆ ನಾವೀಗ ಹೊರಟದ್ದು, ಏನಾದರೂ ತಿನ್ನಬೇಕು, ಮಧ್ಯಾಹ್ನ ಆಗ್ತಾ ಬಂತು. ಇನ್ನು ಮತ್ತೆ ಸಿಗುವ. ಹಾಯ್. ಇದು ನಾನು ಓದಿದ ಕಾಲೇಜ್ ಆಯಿತಾ. ಯಾರಾದರೂ ಗೌರ್ಮೆಂಟ್ ಕಾಲೇಜಲ್ಲಿ ಓದಬೇಕು ಅಂತಿದ್ರೆ ಈ ಕಾಲೇಜಿಗೆ ಬನ್ನಿ, ಒಳ್ಳೆಯದುಂಟು ಕಾಲೇಜೆಲ್ಲ. ತೋಲೆ ಗಾಯ್ಸ್, ನೋಡಿ ಗಾಯ್ಸ್, ಪೇರಳ ಕೊಯ್ಯುದು. ಹೇ ಗಾಯ್ಸ್, ನಾವು ಮುಂಚೆಯಲ್ಲಿ ಕಾಲೇಜ್ ಬರಬೇಕಾದ್ರೆ ನಮಗೊಂದು ಅಭ್ಯಾಸ ಇತ್ತು. ಎಂತಂತ ಹೇಳಿದ್ರೆ, ಕಣ್ಣಿಗೆ ಸಿಕ್ಕಿದ ಪಪ್ಪಾಯಿ, ಪೇರಳೆ ಮತ್ತು ಚಕ್ಕೋತ ಇದನ್ನೆಲ್ಲ ಕೊಯ್ಕೊಂಡು ಯಾರು ಕೂಡ ನಮಗೆ ಬಿಂಗ್ರಿ ಬರ್ತಿರ್ಲಿಲ್ಲ ಆಯಿತಾ. ನಾವು ಮಾತ್ರ, ಅಂದರೆ ಎಂತಂತ ಹೇಳಿದರೆ ನಾವು ತಿನ್ನಲಿಕ್ಕೆ ಮಾತ್ರ ಬಿಂಗ್ರಿ ಬರೋದು, ಮತ್ತು ಬೇರೆ ವಿಷಯದಲ್ಲಿ ಎಂತೆಲ್ಲ ತಿನ್ನೋದಕ್ಕೇ ಸಾಯೋದು ನಾವು. ಹಾಗೆ ಇವತ್ತು ನಾನು ಮತ್ತು ಅವಳು 2 ಪೇರಳ ಕೊಯ್ಕೊಂಡು ಬಂದ್ವಿ. ಚೆಂದ ಉಂಟು, ಒಳಗೆ ಪಿಂಕ್. ಹಾಗೆ ನಾವು ಎಂತ ಇದ್ರೂ ಸಹ ಬಿಡೋದಿಲ್ಲ. ಮತ್ತೆ ಸಹ ಕೊಯ್ತಿದೆ, ಅದು ತುಂಬ ಮೇಲಿತ್ತು. ಗಳ್ಳೆ ಉಂಟಲ್ಲ, ಅದು ಸ್ವಲ್ಪ ಸಣ್ಣದಾಯಿತು. ಹಾಗೆ ಈಗ ಬಸ್ಸಿಗೆ ವೆಯ್ಟ್ ಮಾಡಬೇಕು. ಮೆಮೊರೀಸ್ ಎಲ್ಲ ಚೆಂದ ಉಂಟು. ಹೇಗುಂಟು ಆ ಪೇರಳ? ಸೂಪರ್. ಬಳ್ಕರ್ ಅಂತ ಹೇಳಿದರೆ ಎಂತ ಗೊತ್ತಾ? ಕಸಿ ಪೇರಳ. ಮತ್ತು ಬಳ್ಕರ್ ಅಂತ ಹೇಳಿದರೆ ಒಂದು ಮೀಡಿಯಮ್ ಹಣ್ಣದ್ದು. ಹಾಗೆ ಇನ್ನು ಬಸ್ಸಿಗೆ ವೆಯ್ಟ್ ಮಾಡೋದು. ಗೈಸ್, ನಾವು ಹೋಟೆಲಿಗೆ ಬಂದ್ವಿ ಆಯಿತಾ. ಇವತ್ತು ಬಿರಿಯಾನಿ ಆರ್ಡ್ರ್ ಮಾಡಿದ್ದೇವೆ, 90 ರೂಪಾಯಿ ಹಾಫಿಗೆ. ಸೊ ಹಾಗೆ ನನ್ನ ಮತ್ತು ನನ್ನ ಫ್ರೆಂಡ್ ಇದ್ದೀವಿ, ಎಲ್ಲ ತಿಂತವರು ಕಬಾಬ್ ಹೀಗೆ ತಗೊಳ್ತೀವಿ ಅಂತ. ಇನ್ನು ಇಲ್ಲಿ ಊಟ ಮಾಡೋದು, ಮತ್ತು ಒಂದು ಟೈಲರ್ ಶಾಪಿಗೆ ಹೋಗಲಿಕ್ಕೆ ಉಂಟು ನನಗೆ. ಅಲ್ಲಿಗೆ ಹೋಗಿ ಮತ್ತೆ ಸಿದ್ಧ ಮನೆಗೆ ಹೋಗೋದು. ಇವತ್ತು ಒಂದು ರಜೆ ಆಯಿತು ಅಂತ ಬೇಜಾರಷ್ಟೇ. ಮೇಘ ಅಲ್ಲೇ ಕಟ್ಟೋಡ್ತಾ ಗೈಸ್, ನಮಗೆ ಬಿರಿಯಾನಿ ಬಂತು. ಇದು ಹಾಫ್ ನೋಡಿ, ಲಿಂಬಿದ್ದು ಉಪ್ಪಿನಕಾಯಿ ಮತ್ತು ಕಚ್ಚಂಬರಿದೆ. ಅವಳು ನೋಡಿ ಹಾಕಿದ್ದಾಳೆ. ನೋಡಿ ನಿಮಗೆ ಅಂತ ಆಯಿತಾ. ಆಯಿತಾ ಮತ್ತು ವಿಡಿಯೋ ಅಂತಂದಿಲ್ಲ ಅಂದರೆ ಮತ್ತು ನಮಗೆ ಚಿಕನ್ ಸಾರು ತಂದು ಹಾಕಿದ್ರು ಆಯಿತಾ. ಇಲ್ಲಿದ್ದು ಎಂತ ಊಟ ಎಲ್ಲ ಚೆಂದ ಇರ್ತದೆ.
Rojani. Akan ada punya. Tahu. Sama ada dulu. Udah, mana sih? Kita kalau kan. Kalau ಹೀಗಾಯ್ಸ್ ನಾನು ಮನೆಗೆ ರೀಚ್ ಆದೆ ಆಯಿತಾ. ನಂದು ಆಗಲೇ ಊಟ ಎಲ್ಲ ಆಗಿ ಟೈಲರ್ ಹತ್ರ ಎಲ್ಲ ಹೋಗಿ ಮತ್ತೆ ಒಂದು ಶಾಪಿಗೆ ಹೋಗಿ ಲೆಗ್ಗಿನ್ ಪ್ಯಾಂಟ್ ಎಲ್ಲ ಆಗಬೇಕಿತ್ತು, ಅದನ್ನು ತಗೊಂಡು ಮತ್ತೆ ಸೀದಾ ಸುಬ್ರಹ್ಮಣ್ಯ ಬಸ್ಸಲ್ಲಿ ಬಂದು ಮತ್ತು ತರಕಾರಿ ಎಲ್ಲ ಆಗಲಿಕ್ಕಿತ್ತು ಸ್ವಲ್ಪ, ಅದನ್ನೆಲ್ಲ ತಗೊಂಡು ಬಂದೆ. ಹಾಗೆ ಇವಾಗ ರೀಚ್ ಆದಷ್ಟು 4-4:15 ಆಗ್ತಾ ಬಂತು. ಹಾಗೆಲ್ಲ ಕತೆ. ಅಮ್ಮ ಎಂಥದೋ ಮಾಡ್ತಿದ್ದಾರೆ, ಪಪ್ಪಾಯಿ ಕಾಣ್ತದೆ ಮೇಲ್ನೋಟಕ್ಕೆ, ತೋರಿಸ್ತೇನೆ ಇರಿ. ನನ್ನ ಫೇವ್ರೆಟ್ ಆಯಿತಾ ಪಪ್ಪಾಯ. ನೋಡಿ ಅಂತೆ, ಅದು ಮಳೆಗೆಲ್ಲ ಅಂಗಳ ಹಾಳಾಗಿ ಹೋಗಿದೆ. ಅಮ್ಮ ಎಂತ ಹೇಳು. ಹಾಂ ಪಪ್ಪಾಯ ಅಲ್ಲ, ಎಲ್ಲಿಂದ? ಹಾಂ ಹಾಳಂತಿದ್ದು. ಒಮ್ಮೆ ತಿರುಗಿ ನಗಾಡಿ. ಹೀಗಾಯ್ಸ್, ಒಂದು ನಿಮಿಷ, ನನಗೆ ಆಗ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಸೊ ತುಂಬ ಲೇಟಾಗಿ ವೀಡಿಯೋನ ಕಂಟಿನ್ಯೂ ಮಾಡ್ತಿದ್ದೇನೆ. ಹಾಗೆ ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಈಗ ಊಟಕ್ಕೆ ಹೊರಟದ್ದು, ಹಾಗೆ ವೀಡಿಯೋ ಎಂಡಿಂಗ್ ಮಾಡುವ ಸಮಯ. ಸೊ ಹಾಗೆ ಇವಾಗ ನಾನು ತರಕಾರಿ ತಂದಿದ್ದೆಲ್ಲ ಅದನ್ನು ಪದಾರ್ಥ ಮಾಡಿಟ್ಟಿದ್ದಾರೆ. ಇನ್ನೊಂದನ್ನು ಊಟ ಎಲ್ಲ ಮಾಡಿ ಮತ್ತೆ ಒಂದು ಸ್ವಲ್ಪ ನಾನು ಪಾರ್ಟ್ ಟೈಮ್ ವರ್ಕ್ ಎಲ್ಲ ಮಾಡ್ತಿದ್ದೇನೆ, ಅದನ್ನೆಲ್ಲ ಮಾಡಲಿಕ್ಕುಂಟು. ಸೊ ಹಾಗೆ ಪಾರ್ಟ್ ಟೈಮ್ ವರ್ಕ್ ನ್ಯೂಸ್ ಇದೆ. ಸೊ ಹಾಗೆ ಅಂದರೆ ಸ್ಯಾಲ್ರಿ ಇರೋದು ಒಂದು ಸ್ವಲ್ಪ ಅಲ್ವಾ, ಅಂದರೆ ಲೋಕಲ್ ನಮಗೆ ಕಡಿಮೆ ಸಿಗುತ್ತೆ ಸ್ಯಾಲ್ರಿ ಎಲ್ಲ. ಸೊ ಹಾಗಾಗಿ ಅದು ಸಾಕಾಗೋದಿಲ್ಲ ಅಂತ ಹೇಳಿ ಪಾರ್ಟ್ ಟೈಮ್ ಜಾಬ್ ಎಲ್ಲ ತಗೊಂಡಿದ್ದು ನಾವು. ಹಾಗೆ ಎಲ್ಲ ಮೇಂಟೈನ್ ಮಾಡಲಿಕ್ಕೆ ಒಂದೊಂದು ಸರ್ತಿ ಕಷ್ಟ ಆಗ್ತದೆ, ಮತ್ತು ಏನು ಮಾಡೋದು ಅಂತ ಅಷ್ಟೇ. ಬಟ್ ಸೇವಿಂಗ್ಸ್ ಅಂತ ಬೇಕಲ್ಲ, ಈಗ ದುಡ್ಡು ಅಥವಾ ಸ್ಯಾಲ್ರಿ ಎಷ್ಟಿದ್ರೂ ಸಾಕಾಗೋದಿಲ್ಲ ನನಗೆ. ಅದರಲ್ಲೂ ಸಹ ಕಡಿಮೆ ಅಂದರೆ ಕಡಿಮೆ ಸ್ಯಾಲ್ರಿ ಈಗ, ಮತ್ತು ನಮಗೆ ದೂರ ಹೋಗ್ಲಿಕ್ಕೆ ಆಗೋದಿಲ್ಲ, ಮನೆ ಬಿಟ್ಟು ದೂರ ಹೋಗುವಾಗಿಲ್ಲ. ಅಂದರೆ ಅಕ್ಕ ಆಲ್ರೆಡಿ ದೂರ ಇದ್ದಾಳೆ, ಹಾಗೆಲ್ಲ ಕತೆ. ಅಮ್ಮ ನೋಡಿ ಪೇಪರ್ ಓದ್ತಾ ಇದ್ದಾರೆ. ಅಮ್ಮನಿಗೆ ನಾಚಿಕೆ ಆಯಿತು. ಅವರು ಡೈಲಿ ಪೇಪರ್ ಓದ್ತಾ ಇರ್ತಾರೆ ನೈಟ್. ಇವಾಗ ನಮ್ಮದು ನೋಡಿ ಟಿ ವಿ ಉಂಟು, ಅದು ಹಾಳಾಗಿ ಹೋಗಿದೆ ಆಯಿತಾ. ಹಾಗೆ ಅಮ್ಮನಿಗೆ ಸಹ ಬೋರ್ ಆಗ್ತದೆ ಅಂತೇಳಿ ಪೇಪರ್ ಓದಿಕೊಂಡಿರೋದು. ಅದರಲ್ಲಿ ಎಂತ ಅದು ಇದು ಜಾಬಿದೆಲ್ಲ ರಿಕ್ರೂಟ್ಮೆಂಟ್ ಮತ್ತು ವೇಕೆನ್ಸಿದ್ದು ಹೈರಿಂಗ್ ಎಲ್ಲ ನಡೀತಾ ಇರ್ತದಲ್ಲ, ಅದನ್ನೆಲ್ಲ ನನಗೆ ಹೇಳ್ತಾ ಇರ್ತಾರೆ. ಅಪ್ಲೈ ಹಾಕು, ಅರ್ಜಿ ಹಾಕು, ಮತ್ತು ಅಲ್ಲಿ ಒಂದು ಕೆಲಸ ಉಂಟಂತೆ, ಇಲ್ಲೊಂದು ಕೆಲಸ ಉಂಟಂತೆ, ಮತ್ತು ಇವತ್ತೊಂದು MP ಸಿಲ್ಕ್ಸಿದ್ದು ಒಂದು ಆ್ಯಡ್ ಬಂದಿತ್ತು, ಅಲ್ಲಿ ಕಡಿಮೆಗೆ ಡ್ರೆಸ್ ಉಂಟು ಹಾಗೆ ಅಂತ ಹೇಳ್ತಿದ್ರು. ಹಾಗೆ ಅದು ಮಾತ್ರ ಅಲ್ಲ, ಬೇರೆ ನ್ಯೂಸ್ ನೋಡ್ತಾರೆ ಮತ್ತು ನನ್ನ ಜೊತೆ ಹೇಳ್ತಾ ಇರ್ತಾರೆ. ನಾನು ಹೇಗೆ ಮೊಬೈಲಲ್ಲಿ ನ್ಯೂಸ್ ಮಾಡ್ತಾ ಇರ್ತೇನಲ್ಲ, ನನಗೆ ಅದರಲ್ಲಿ ಸ್ವಲ್ಪ ಗೊತ್ತಾಗ್ತದೆ. ಮತ್ತು ಪೇಪರಲ್ಲಿ ಎಲ್ಲ ಸಾಧಾರಣ ಎಲ್ಲ ಬರ್ತಾ ಇರ್ತದೆ. ಇದು ಉದಯವಾಣಿ ಪೇಪರ್. ಹಾಗೆ ಇನ್ನು ಊಟ ಮಾಡುವ. ನಮಗಿವತ್ತು ಪದಾರ್ಥ ಅಂತಂತ ಹೇಳಿದರೆ ಬೀನ್ಸ್ ಪಲ್ಯ, ಮತ್ತು ನಾನಾಗ ಬರುವಾಗ ಮೆಣಸು ತಂದೆ ಆಯಿತಾ. ಇದು ನನಗೆ ಇಷ್ಟ. ಇದನ್ನು ಫ್ರೈ ಮಾಡಿ ನಮ್ಮ ಬಾಯ್ಲ್ಡ್ ರೈಸ್ ಜೊತೆ ತಿನ್ನಲಿಕ್ಕೆ ಚೆಂದ ಆಗ್ತದೆ. ಒಂದು ಮೊಟ್ಟೆ ಇತ್ತು, ಅದನ್ನು ಆವಾಗ ಅಮ್ಮ ಆಫ್ ಬಾಯ್ಲ್ ಮಾಡಿದ್ರಂತ ತಿಂದ್ರಂತೆ. ನನಗೆ ಚೆಂದ ಆಗೋದಿಲ್ಲ ಆಫ್ ಬಾಯ್ಲ್ ಎಲ್ಲ. ಹಾಗೆ ಪಲ್ಯ ಮಾಡಿಟ್ಟಿದ್ದಾರೆ ಅಮ್ಮ, ತೋರಿಸ್ತೇನೆ. ಅಮ್ಮ ಇಲ್ಲಿ ನೋಡಿ, ನಾನು ತುಂಬ ತಂದಿದ್ದೆ, ಅದಕ್ಕೆ ಬೈತಾ ಇದ್ರು ಅಷ್ಟು ಇಂತಗೆ ತಂದದ್ದು ಅಂತ ಬೀನ್ಸ್. ಹಾಗೆ ತುಂಬ ತಂದರೆ ಮತ್ತು ಪಲ್ಯ ಎಷ್ಟಿದ್ರೂ ಸಾಕಾಗೋದಿಲ್ಲ, ತುಂಬ ಹಾಕ್ಕೊಳ್ತಿದ್ದೆ ಸಾಂಬಾರು ಇದ್ದಾಗಲ್ಲ. ಸೊ ಹಾಗೆ ಇದು ಇನ್ನು ಮೆಣಸು ಕಾಯಿಸ್ಬೇಕಷ್ಟೇ. ನಮ್ಮದು ಊಟಕ್ಕೆ ರೆಡಿ ಇತ್ತು. ಆಗ ಹೇಳಿದೆ ಪದಾರ್ಥ ಎಂತ ಬೀನ್ಸ್ ಪಲ್ಯ. ಅಮ್ಮ ನೋಡಿ ನಗಡುದು ಎದ್ದ ಹಾಂ. ನಾನೆಂತ ಗೊತ್ತುಂಟ, ನಾನು ಪದಾರ್ಥ ಜಾಸ್ತಿ ತಿನ್ನೋದು, ಮತ್ತು ನನ್ನದು ಸಣ್ಣ ಬಟ್ಲಲ್ಲ, ಅದಕ್ಕೆ ಅಮ್ಮ ನಗಡುದು. ಅಲ್ಲ, ನಾನು ಅಜ್ಜಿ ಮನೆಯಿಂದ ಇಲ್ಲಿಗೆ ಬಂದಮೇಲೆ ಇದೇ ಬಟ್ಲು ನಂದು, ಚೇಂಜ್ ಆಗಲಿಲ್ಲ. ಮತ್ತು ಒಂದು ವಿಶೇಷ ಎಂತ ಗೊತ್ತುಂಟ, ನಾನು ಈ ಸಣ್ಣ ಬಟ್ಲಲ್ಲಿ ಊಟ ಮಾಡಿದರೂ ಸಹ ಚೆಲ್ಲುವುದಿಲ್ಲ. ಅವ್ರು ನನ್ನೇ ನೋಡಿ ಬಾಕಿ ಎಂತ ಲೊಟ್ಟೆ ಬಿಡ್ತಾಳೆ ಅಂತ. ಲೊಟ್ಟೆ ಅಲ್ಲ, ಇದು ಸತ್ಯ. ಮತ್ತು ಮೆಣಸುಂಟು, ಇದು ಕಾರುಂಟು, ಬಟ್ ಇದು ಇದ್ರೆ ಉಂಟಲ್ಲ ಊಟ ಜಾಸ್ತಿ ಹೋಗ್ತದೆ ಹಾಗೆ.